ಜಿಎಂ ವಿಶ್ವವಿದ್ಯಾಲಯದಲ್ಲಿ ದಿವಂಗತ ಜಿ ಮಲ್ಲಿಕಾರ್ಜುನಪ್ಪ ಅವರ ಹೆಸರಿನಡಿ ಜಿಎಂ ಲೀಗ್ ಸೀಸನ್ 3ನ ಕ್ರೀಡಾ ಹಬ್ಬವನ್ನು ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್ ಬ್ಯಾಟಿಂಗ್ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕ್ರೀಡೆ ಮತ್ತು ಸಂಗೀತ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಜೀವನದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಳ್ಳುವುದು ಅತ್ಯಗತ್ಯ. ಕ್ರೀಡೆಯು ಕೇವಲ ದೈಹಿಕ ಫಿಟ್ನೆಸ್ಗೆ ಮಾತ್ರವಲ್ಲದೆ ಮಾನಸಿಕ ಸದೃಢತೆಗೂ ಸಹಕಾರಿ. ಪಠ್ಯವಷ್ಟೇ ಅಲ್ಲದೆ ಪಠ್ಯೇತರದಲ್ಲೂ ಪ್ರತಿಭೆ ಪ್ರದರ್ಶಿಸಬೇಕು ಎಂದರು. ಜಿಎಂಯುನ ವಿದ್ಯಾರ್ಥಿಗಳ ಜೊತೆಗೆ ಫಾರಿನ್ ಕ್ರೀಡಾಪಟುಗಳಾಗಿ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲದೆ ವಿವಿಧ ಜಿಲ್ಲೆಗಳ ಪ್ರೌಢಶಾಲೆಯಿಂದ ಹಿಡಿದು ಇಂಜಿನಿಯರಿಂಗ್, ಮೆಡಿಕಲ್, ಫಾರ್ಮಸಿ, ನರ್ಸಿಂಗ್ ಸೇರಿದಂತೆ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಈ ಪಂದ್ಯಾವಳಿಯಲ್ಲಿ ಅವಕಾಶವಿದ್ದು ಬೆಡ್ ಮೂಲಕ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ವೇಳೆ ಸಿಎಫ್ಒ ಅಶೋಕ್ ಕುಮಾರ್, ವೃತ್ತಿಪರ ತರಬೇತಿ ಶಾಲೆಯ ನಿರ್ದೇಶಕ ಡಾಕ್ಟರ್ ಬಿಆರ್ ಶ್ರೀಧರ್, ಜಿಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜಿನ ಎಇಒ ಶಿವಕುಮಾರ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ನಿರ್ದೇಶಕ ಡಾಕ್ಟರ್ ಪ್ರವೀಣ್, ಕ್ಯಾಂಪಸ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಕ್ಯಾಪ್ಟನ್ ಸುನಿಲ್, ಫ್ಯಾಕಲ್ಟಿ ಆಫ್ ಬೇಸಿಕ್ ಅಂಡ್ ಅಪ್ಲೈಡ್ ಸೈನ್ಸ್ ಡೀನ್ ಡಾಕ್ಟರ್ ಸಂತೋಷ್, ವಿದ್ಯಾರ್ಥಿಗಳ ವ್ಯವಹಾರಗಳ ನಿರ್ದೇಶನಾಲಯದ ನಿರ್ದೇಶಕ ಡಾಕ್ಟರ್ ಕಿರಣ್ ಕುಮಾರ್, ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗದ ನಿರ್ದೇಶಕ ಅಜ್ಜಯ್ಯ ಸೇರಿದಂತೆ ನಿರ್ದೇಶಕರು, ಡೀನ್ಗಳು, ಪ್ರಾಧ್ಯಾಪಕರುಗಳು ಉಪಸ್ಥಿತರಿದ್ದರು. ಜಿಎಂ ಲೀಗ್ ಮ್ಯಾಚಸ್ ಅಂತ IPL ಮಾದರಿಯಲ್ಲಿ ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂದರೆ, ಇವಾಗ ಸುಮಾರು 8-9 ಸಾವಿರ ಸ್ಟೂಡೆಂಟ್ಸು ನಮ್ಮ ಕ್ಯಾಂಪಸಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬ ಹುಡುಗನಿಗೂ ನಾವು ಆಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ನನ್ನ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಆಡೋದು, ಡ್ಯಾನ್ಸ್ ಮಾಡೋದಾಗಲಿ, ಸಂಗೀತ ಹಾಡೋದಾಗಲಿ ಎಲ್ಲ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು GM ಲೀಗ್ ಅಂತ 2 ಸೀಸನ್ ಮಾಡ್ಕೊಂಡಿದ್ದೀವಿ. ಒಂದೇ ಸೀಸನ್ನಲ್ಲಿ ಎಲ್ಲ ಮಕ್ಕಳಿಗೂ ಕವರ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಒಂದು ಸೀಸನಲ್ಲಿ ಕ್ರಿಕೆಟು, ವಾಲಿಬಾಲು, ಥ್ರೋಬಾಲು ಇಂಥದ್ದನ್ನು ಇಟ್ಕೊಂಡಿದ್ದೀವಿ. ಇನ್ನೊಂದು ಸೀಸನ್ನಲ್ಲಿ ಬ್ಯಾಸ್ಕೆಟ್ಬಾಲು, ಫುಟ್ಬಾಲ್, ಕಬಡ್ಡಿ ಅಂಥ ಗೇಮ್ಗಳನ್ನ ಇಟ್ಕೊಂಡಿದ್ದೀವಿ. ಸೊ ದ್ಯಾಟ್ ಹುಡುಗರು ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಗೇಮಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೇಕು. ಅವರು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲಿ ಅಂದ್ಬಿಟ್ಟು ನಾವು ಅದಕ್ಕೆ ಕ್ರೆಡಿಟ್ ಕೂಡ ಕೊಡ್ತೀವಿ. ಸೊ ಅದರಿಂದ ನಾವು ಲಾರ್ಜ್ ನಂಬರ್, ಇವಾಗ ಇನ್ನೊಂದಿದೆ, ಕಾಂಪಿಟೇಷನ್ ನಮ್ಮಲ್ಲೇ ಇರಬಾರ್ದು. ಕಾಂಪಿಟೇಷನ್ ಮಾಡಬೇಕಾದ್ರೆ ಬೇರೆ ಹುಡುಗರ ಜೊತೆಲೂ, ಟ್ಯಾಲೆಂಟೆಡ್ ಹುಡುಗರ ಜೊತೆಲಿ ಆಡೋ ಅವಕಾಶ ಸಿಗಬೇಕು. ಅದಕ್ಕೋಸ್ಕರ ಹೋಲ್ ದಾವಣಗೆರೆಗೆ ಇದನ್ನು ಓಪನ್ ಮಾಡಿದ್ದೀವಿ. ಆ ಹುಡುಗರನ್ನ IPLಲ್ಲಿ ಹೆಂಗೆ ಫಾರಿನ್ ಪ್ಲೇಯರ್ಸ್ ಅಂತಾರೋ, ಬೇರೆ ಕಾಲೇಜ್ ಹುಡುಗರನ್ನ ನಾವು ಫಾರಿನ್ ಪ್ಲೇಯರ್ಸ್ ಅಂತೇಳಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ನ ಅದರಲ್ಲೂ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹುಡುಗರ ಜೊತೆಗೆ ಮಿಕ್ಸ್ ಮಾಡಿ, ಟೀಮ್ಸ್ ಮಾಡಿ, ನಮ್ಮ ಟೀಚರ್ಸ್ಗೆ ಟೀಮ್ ಓನರ್ಸ್ ಥರ ಮಾಡಿ, ಆಮೇಲೆ ಟೀಮ್ ಮ್ಯಾನೇಜರ್ಸ್ ಥರ ಮಾಡಿ ಇದನ್ನು ಮ್ಯಾನೇಜ್ ಮಾಡ್ತಿದ್ದೀವಿ. ಐ ಥಿಂಕ್ ಸ್ಟೂಡೆಂಟ್ಸ್ ಆರ್ ಎಂಜಾಯಿಂಗ್. ಐ ಫೀಲ್ ದಿಸ್ ವಿಲ್ ಬಿ ಎ ಗುಡ್ ಎಕ್ಸಸೈಸ್ ಫಾರ್ ಅವರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ. GM ಯೂನಿವರ್ಸಿಟಿ ಈ ದಿನದಿಂದ 3 ದಿನಗಳ ಕಾಲ GM ಲೀಗ್ನ ಒಂದು ಸ್ಪೋರ್ಟ್ಸ್ ಕಾಂಟೆಸ್ಟ್ನ ಅರೇಂಜ್ ಮಾಡಿದೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಇನ್ಹೆರೆಂಟ್ಲಿ ಟ್ಯಾಲೆಂಟೆಡ್. ಯೂನಿವರ್ಸಿಟಿ ಆ ಹೋಲಿಸ್ಟಿಕ್ ಅಪ್ರೋಚ್ನಲ್ಲಿ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ನ ನೋಡುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾಟ್ ಓನ್ಲಿ GM ಯೂನಿವರ್ಸಿಟಿ, ಅದರ್ ಪಾರ್ಟ್ಸ್ ಆಫ್ ದಿ district also they are participating in the sports event. All the best to all the sports event. GM ಲೀಗಲ್ಲಿ ನಾನು ವಿಕ್ಟ್ರಿ ಹಂಟರ್ಸ್ ಅಂದ ಕ್ರಿಕೆಟ್ ಟೀಮ್ನ ಓನರ್ ಆಗಿದ್ದೀನಿ. ಹೆಂಗೆ BCCIನವರು ಈ IPL ಅಂತ ಹೆಂಗೆ ಹಾಡಿಸ್ತಾ ಇದ್ದಾರೋ, ಹೆಂಗೆ ಈ ಮಾರ್ಚ್ ಏಪ್ರಿಲ್ ಮಂತಲ್ಲಿ ಹೆಂಗೆ IPL ಅನ್ನೋ ಹಬ್ಬನೋ, ಹಾಗೆ ನಮ್ಮ GM ಯೂನಿವರ್ಸಿಟಿಯಲ್ಲಿ ಈ GM ಲೀಗ್ ಅನ್ನೋದೊಂದು ಹಬ್ಬ. ಹೆಂಗೆ IPLಲ್ಲಿ ಫಾರಿನ್ ಪ್ಲೇಯರ್ಸ್ ಬಂದು ಇಂಡಿಯಾದಲ್ಲಿ ಹೆಂಗೆ ಆಡಬೇಕು ಅಂತ ಇಷ್ಟಪಡ್ತಾರೋ, ಅದೇ ರೀತಿ ನಮ್ಮ ದಾವಣಗೆರೆ ಮತ್ತು ದಾವಣಗೆರೆ ಸುತ್ತಮುತ್ತಲಿನಂಥ ಕಾಲೇಜ್ಗಳಲ್ಲಿ ಎಲ್ಲ ಮಕ್ಕಳುಗಳು ನಮ್ಮ GM ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಬಂದು ಈ ಕ್ಯಾಂಪಸ್ಸಲ್ಲಿ ಆಡಬೇಕು ಅನ್ನೋದೊಂದು ಕನಸು ಅವ್ರದ್ದು. ಸೊ ಹಾಗಾಗಿ ಎಲ್ಲರಿಗೂ ಅವಕಾಶಗಳು ಕೊಟ್ಟಿದ್ದೀವಿ. ಹೊರಗಡೆ ಕಾಲೇಜಿನ ಮಕ್ಕಳುಗಳಿಗೂ ಫಾರಿನ್ ಪ್ಲೇಯರ್ಸ್ ಅಂತ ತೊಗೊಳ್ತಿದ್ದೀವಿ. ನಮ್ಮ ಕಾಲೇಜು ಮಕ್ಕಳುಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ GM ಯೂನಿವರ್ಸಿಟಿಲಿ ಈ ಮಾರ್ಚ್ ಮತ್ತು ಏಪ್ರಿಲ್ ಒಂದು ಹಬ್ಬದ ವಾತಾವರಣ. ಎಲ್ಲ ಮಕ್ಕಳು ತುಂಬ ಖುಷಿಯಾಗಿ ಎಲ್ಲ ಗೇಮ್ಸ್ಗಳನ್ನ ಆಟ ಆಡ್ತಾ ಇದ್ದಾರೆ. ನಮ್ಮ GM ವಿಶ್ವವಿದ್ಯಾಲಯದಲ್ಲಿ ಇದು 3ನೇ ಬಾರಿ GMU ಲೀಗ್ ನಡೀತಾ ಇದೆ. ಪ್ರತಿ ವರ್ಷ ಬಿಡ್ಡಿಂಗ್ ನಡೆಯುತ್ತೆ. ಅದರಲ್ಲಿ ನಾವು ಟೀಮ್ ಓನರ್ಸ್, ಪ್ರೊಫೆಸರ್ಸ್ ಇರ್ತೀವಿ. ನಾವೆಲ್ಲರೂ ಒಂದು 10 lakhs ಎಲೆಕ್ಟ್ರಾನಿಕ್ ಮನಿ ಕೊಡ್ತಾರೆ, ವರ್ಚುವಲ್ ಮನಿ. ಆ ಒಂದು ವರ್ಚುವಲ್ ಮನಿಯಿಂದ ನಾವು ಬಿಡ್ಡಿಂಗ್ ಪ್ರೊಸೆಸ್ ಮಾಡ್ತೀವಿ. ಆಫ್ಟರ್ ಬಿಡ್ಡಿಂಗ್ ಪ್ರೊಸೆಸ್, ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ನಮ್ಮ ಟೀಮ್ ಮೆಂಬರ್ ಸೆಲೆಕ್ಟ್ ಆಗ್ತಾರೆ. ಆಫ್ಟರ್ ದ ಟೀಮ್ ಫಾರ್ಮೇಷನ್ ಆಗುತ್ತೆ. ಆಫ್ಟರ್ ದ ಟೀಮ್ ಫಾರ್ಮೇಷನ್ ಇವತ್ತು ಇನಾಗ್ರಲ್ ಫಂಕ್ಷನ್ ಇದೆ. ಇವತ್ತು ಇನಾಗ್ರಲ್ ಫಂಕ್ಷನ್ನಲ್ಲಿ ನಮ್ಮ ಮಾನ್ಯ ಕುಲಪತಿಗಳು, ಉಪಕುಲಪತಿಗಳು ಮತ್ತು ಚಾನ್ಸಲರು ಎಲ್ಲ ಭಾಗವಹಿಸಿದರು.
ನಮ್ಮ ಟೀಮ್ ಬಂದುಬಿಟ್ಟು RCB ರಾಯಲ್ ಚಾಲೆಂಜರ್ಸ್ ಭೀಮಸಮುದ್ರ ಅಂತ. ನಾನು ಸರಿಸುಮಾರು 2 ವರ್ಷದಿಂದ RCB ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಊರಿನ ಹೆಸರು ಉಳಿಬೇಕು ಅಂತ ನಾನು ರಾಯಲ್ ಚಾಲೆಂಜರ್ಸ್ ಭೀಮಸಮುದ್ರ ಅಂತ ನಾನು ಈ ಒಂದು ಟೀಮಿಗೆ ನಾಮಕರಣ ಮಾಡಿದ್ದೀನಿ. ಇವರು ನಮ್ಮ ಟೀಮ್ ಮೆಂಬರ್ಸು. ಇವರು ಈ ಒಂದು ಮ್ಯಾಚನ್ನು ತುಂಬ ಚೆನ್ನಾಗಿ ಆಡಿ ಈ ಮ್ಯಾಚನ್ನು ಗೆಲ್ಲಿ ಅಂತ ನಾನು ಹಾರೈಸುತ್ತಾ, ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಲೀಗ್ ಮಾಡ್ತಿರೋ ಪ್ರಮುಖ ಉದ್ದೇಶನೇ ನಮ್ಮ ಒಂದು ಸ್ಟೂಡೆಂಟ್ಸಲ್ಲಿರೋ ಟ್ಯಾಲೆಂಟನ್ನು ಹೊರಗೆ ತೆಗೆದು ಇಲ್ಲಿ ಯಾರಾದರೂ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ IPL ನೆಕ್ಸ್ಟ್ ಬರ್ತಕ್ಕಂಥ ವರ್ಲ್ಡ್ ಕಪ್ಪಲ್ಲಿ ಯಾರಾದರೂ ಒಬ್ಬರು ಇಲ್ಲಿನಾರ ಒಬ್ಬರು ಆಗಿರ್ಬೋದು, ಅವರ ಟ್ಯಾಲೆಂಟನ್ನು ಗುರುತಿಸೋದಕ್ಕೋಸ್ಕರನೇ ಈ ಒಂದು IPL ತರಹದ ಮಾದರಿ ಪ್ರೊಸೆಸ್ GMU ಲೀಗ್ ಅಂತ ಹೇಳ್ಬಿಟ್ಟು ನಮ್ಮ ವೈಸ್ ಚಾನ್ಸಲರ್ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಇನ್ ದ ಡೈರೆಕ್ಟರ್ ಆಫ್ ಸ್ಟೂಡೆಂಟ್ ಅಫೇರ್ಸಲ್ಲಿ. ಇದು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈ ವರ್ಷವೂ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಯೂನಿವರ್ಸಿಟಿ ಕಡೆಯಿಂದ ಪ್ರೈಸಸ್ ಇರುತ್ತೆ. ಆ ಪ್ರೈಸಸ್ಸನ್ನು ತಗೊಂಡು ಇವ್ರು ಮುಂದೆ ಅದರಿಂದ ನೆಕ್ಸ್ಟು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಿ ಹೋಗಲಿ, ಮತ್ತು ನೆಕ್ಸ್ಟ್ ಲೀಗಲ್ಲಿ ಎಲ್ಲರೂ ಭಾಗವಹಿಸಲಿ ಎಲ್ಲ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಯೂನಿವರ್ಸಿಟಿ ಉದ್ದೇಶ ಇರುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ಲೀಗ್ 3 ವರ್ಷದಿಂದನೂ ಸತತವಾಗಿ ಸಕ್ಸಸ್ಫುಲ್ಲಾಗಿ ನಡ್ಕೊಂಬಂದಿದೆ. ನಮ್ಮ ಸ್ಟೂಡೆಂಟ್ಸು ಕೂಡ ತುಂಬ ಎಫರ್ಟ್ ಹಾಕಿ ಕ್ಲಾಸಸ್ಗಳ್ನ ಅವರು ಪರ್ಮಿಷನ್ ತೊಗೊಂಬಿಟ್ಟು ಮ್ಯಾಚ್ ಇದ್ದ ಟೈಮಲ್ಲಿ ಮ್ಯಾಚ್ ಆಡ್ಕೊತ ಈ ಕಡೆ ಕ್ಲಾಸಸ್ಸು ಮಾಡ್ಕೊತ ಆ್ಯಕ್ಟಿವಿಟೀಸು, ಇಂಟರ್ನ್ಶಿಪ್ಸು ಆ್ಯಂಡ್ ಕಂಪ್ನಿ ಇಂಟರ್ವ್ಯೂಸು ಇದೆಲ್ಲದನ್ನು ನಮ್ಮ ಒಂದು ವಿಶ್ವವಿದ್ಯಾಲಯ ಮಕ್ಕಳು ಎಲ್ಲದರಲ್ಲೂ ಸತತವಾಗಿ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಿಂದನೂ ತುಂಬ ಎಫರ್ಟ್ಸ್ ಹಾಕಿ ಅವರೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ನಮ್ಮ ಯೂನಿವರ್ಸಿಟಿ ಹೆಸರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿದೆ. ನಾನು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಆಫೀಸಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿದ್ದೀನಿ. ನಾವು ತುಂಬ ಯೂನಿವರ್ಸಿಟೀಸ್ ಜೊತೆ ಕೊಲಾಬ್ರೇಷನ್ಸಲ್ಲಿದ್ದೀವಿ. UK ಯೂನಿವರ್ಸಿಟಿ, ಡಿಮಂಡ್ ಫೋರ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಕ್ಲಾರ್ಕ್ಸ್ ಯೂನಿವರ್ಸಿಟಿ ಆಗಿರ್ಬೋದು, ಈ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಮ್ಮ ಯೂನಿವರ್ಸಿಟಿ ಗುರುತಿಸ್ಕೊಳ್ತಾ ಇದೆ. ಸುಮಾರು ಕೊಲಾಬ್ರೇಷನ್ಸ್ ಮಾಡ್ಕೊಂಡಿದ್ದೀವಿ. ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸನ್ನು ಬೇರೆ ಒಂದು ಫಾರಿನ್ ಯೂನಿವರ್ಸಿಟಿಗೆ ನಾವು ಕಳಿಸ್ಕೊಡೋ ಪ್ರಯತ್ನದಲ್ಲಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಬೇರೆ ಯೂನಿವರ್ಸಿಟಿ ಫಾರಿನ್ನಿಂದ ನಮ್ಮ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಉನ್ನತ ವ್ಯಾಸಂಗ ಪಡಿತಾರೆ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. So apart from academic, we also encourage our students to take part in sports activities, and as a team owner of Thunder Throw Squad, today I am presenting my throw ball team. So let's introduce our team. Okay, so in our GM University we are focusing not only focusing academic part, we are also encouraging our students to take part in cultural activities and also in sports. So today we are hosting the 3rd GM League consisting of cricket team as well as volleyball and throw ball. So here I am representing the throw ball team owner. So with this I wish all the very best to all the teams. Yes. So All the best. And this is my 3rd season playing for the GM League. In the first season we played throw ball. Second season ನಾವು ಬಾಸ್ಕೆಟ್ಬಾಲ್ ಆಟ ಆಡ್ತೀವಿ. ಮತ್ತು ಇದು ಸೀಸನ್ ನಾವು ಥ್ರೋ ಬಾಲ್ we are playing this game. So it's been fantabulous, the journey through all the 3 seasons, and we are looking forward to the other upcoming seasons till wherever I am till I graduate. And it's a good escape from the classrooms for us. Different colleges students like SSIMS, then JJMMC, and then we have the college students and the PU college students from various parts of Davangere participating in our GM League, and that's a fantabulous way of communicating and increasing our communication with the whole world. It feels like the pressure which we feel in our education, that it's like a stress buster when we come here and play out with the whole arts, even though there is so much sun ishtu bisudidare, but still we are playing, and it feels a lot more happening for us also, and we have new friends, new everything happening here, so it's a good stress buster for us. ಇದು IPL ಥರ ಆಕ್ಷನ್ ಮಾಡಿ ಬಿಡ್ಡಿಂಗ್ ಥ್ರೂ ಕರ್ಕೊಂಡಿದ್ದಾರೆ. ಫಾರಿನ್ ಪ್ಲೇಯರ್ಸ್ 4 ಜನ ಹೊರಗಡೆಯಿಂದವ್ರಿಗೆ ಆಪರ್ಚುನಿಟಿ ಐತಿ. ಒಂಥರ ಈಗ IPL ಹತ್ರ ಇರೋದ್ರಿಂದ ಚೆನ್ನಾಗಿ ಆಗ್ಬೋದು ಟೂರ್ನಮೆಂಟ್. ಬೇರೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ಈಗ ಕ್ವಾಲಿಟಿ ಪ್ಲೇಯರ್ಸ್ನಷ್ಟೇ ತಗೋಕ್ಕಾಗ್ತೈತೆ. ಫಾರಿನ್ ಪ್ಲೇಯರ್ಸ್ 4 ಜನ ಇರೋದ್ರಿಂದ ಟೂರ್ನಮೆಂಟ್ ಬಿಲ್ಡ್ ಆಗ್ತೈತೆ. ಇದರಿಂದ ಫಾರಿನ್ ಪ್ಲೇಯರ್ಸ್ ಕ್ವಾಲಿಟಿ ಇದ್ದರೆ ಟೀಮು ಸ್ಟ್ರಾಂಗ್ ಆಗ್ತಾವೆ, ಮ್ಯಾಚ್ಗಳು ಸ್ಟ್ರಾಂಗ್ ಆಗ್ತವೆ. ಟಫ್ ಇರ್ತೈತೆ ಕಾಂಪಿಟೇಷನ್. ಅಂದರೆ ನಾಕೌಟ್ ಏನಲ್ಲ, ಬಟ್ ಮೂರು ಮ್ಯಾಚ್ ಇರ್ತವೆ. ಅದ್ರಾಗ 2 ಗೆದ್ದು ಟಾಪ್ 2ದಾಗ ಇದ್ರಷ್ಟೇ ಕ್ವಾಲಿಫೈಯರ್ ಆಗ್ತೀವಿ. ಟಫ್ ಇರ್ತೈತೆ ಟೂರ್ನಮೆಂಟ್ ಆಡೋಕ್ಕೆ.